ಕಾಂಗ್ರೆಸ್ ಸರ್ಕಾರದ ಬಹುವರ್ಷಗಳ ಕನಸು ಈಗ ನನಸಾಗುವ ಸನ್ನಿಹಿತಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಪಂಚಪಾಲಿಕೆ ರಚನೆಗೆ ರಾಜ್ಯ ಸರ್ಕಾರ ಅಧಿಸೂಚನೆಯನ್ನು ಹೊರಡಿಸಿದೆ. ಬಿಬಿಎಂಪಿಯನ್ನು 5 ವಿಭಾಗಗಳಾಗಿ ವಿಂಗಡಣೆ ಮಾಡಿ ಈಗ ಆದೇಶವನ್ನು ಹೊರಡಿಸಲಾಗಿದೆ. ಅಂದರೆ ಈಗ ಒಂದು ಮಹಾನಗರ ಪಾಲಿಕೆ ಇತ್ತು, ಈಗ 5 ಮಹಾನಗರ ಪಾಲಿಕೆಗಳಾಗಿ ಪಾಲಿಕೆ ಕೇಂದ್ರ ಕಚೇರಿ ಇನ್ಮುಂದೆ GBA ಕೇಂದ್ರ ಕಚೇರಿ ಆಗುತ್ತೆ. 5 ಮಹಾನಗರ ಪಾಲಿಕೆ ಮಾಡಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಇಷ್ಟು ದಿವಸ ಒಂದು ಮಹಾನಗರ ಪಾಲಿಕೆ ಇತ್ತು, ಇನ್ನು 5 ಮಹಾನಗರ ಪಾಲಿಕೆ ಆಗಸ್ಟ್ 10ರ ಒಳಗೆ BBMP ಕಣ್ಮರೆಯಾಗಿ GBA ಇನ್ನು ಪಂಚಪಾಲಿಕೆ ರಚನೆಗೆ ರಾಜ್ಯ ಸರ್ಕಾರ ಈಗ ಅಸ್ತು ಅಂದಿದೆ. BBMPನ 5 ವಿಭಾಗಗಳಾಗಿ ವಿಂಗಡಣೆಗೆ ಈಗ ಆದೇಶವನ್ನು ಹೊರಡಿಸಿದೆ. ಪಾಲಿಕೆ ಕೇಂದ್ರ ಕಚೇರಿ ಇನ್ನು ಮುಂದೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಕೇಂದ್ರ ಕಚೇರಿ ಆಗುತ್ತೆ. ಇನ್ನು 5 ಮಹಾನಗರ ಪಾಲಿಕೆ ಮಾಡಬೇಕು ಅನ್ನುವಂಥದ್ದು ಒಂದು ಪ್ರಸ್ತಾವನೆ ಸಲ್ಲಿಕೆ ಆಗಿತ್ತು ರಾಜ್ಯಪಾಲರಿಗೂ ಕೂಡ. ಈಗ ಇಷ್ಟು ದಿವಸ ಒಂದೇ ಮಹಾನಗರ ಪಾಲಿಕೆ ಇತ್ತು ಇಡೀ ಬೆಂಗಳೂರಿನ 8 ವಲಯಗಳಿಗೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅನ್ನೋದು ಒಂದಿತ್ತು. ಈಗ 5 ವಿಭಾಗಗಳಾಗಿ ಮಾಡಿದ್ದಾರೆ. ಮತ್ತು ಈ ವಾರ್ಡ್ಗಳ ಸಂಖ್ಯೆಯಲ್ಲೂ ಕೂಡ ಈಗ ಜಾಸ್ತಿ ಆಗುತ್ತೆ. 225 ವಾರ್ಡ್ಗಳಿದ್ದಾವೆ. ಮೊದಲು 198 ಇತ್ತು. ಅದಾದಮೇಲೆ BJP ಸರ್ಕಾರ ಬಂದಂಥ ಸಂದರ್ಭದಲ್ಲಿ 2021ರಲ್ಲಿ ಅದು 243 ವಾರ್ಡ್ ಮಾಡಿದರು. 243 ವಾರ್ಡ್ ಇದ್ದದನ್ನ ಕಾಂಗ್ರೆಸ್ ಸರ್ಕಾರ ಬಂದು ಅದನ್ನು ಮತ್ತಷ್ಟು ಕಡಿಮೆ ಮಾಡ್ತು. ಅಂದರೆ 225 ವಾರ್ಡಿಗೆ ಈಗ ತಂದು ನಿಲ್ಲಿಸಿದ್ದಾರೆ. ಇನ್ನು ಈ ಮಹಾನಗರ ಪಾಲಿಕೆಗಳು ಜಾಸ್ತಿ ಆದಂಥ ಸಂದರ್ಭದಲ್ಲಿ ಅಲ್ಲಿ ವಾರ್ಡ್ಗಳ ಸಂಖ್ಯೆ ಜಾಸ್ತಿ ಆಗುವಂಥ ಸಾಧ್ಯತೆ ಇರ್ತದೆ. ಒಂದೊಂದು ಮಹಾನಗರ ಪಾಲಿಕೆಗೆ ಒಬ್ಬೊಬ್ಬರು ಅದನ್ನು ನಿರ್ವಹಣೆ ಮಾಡಲಿಕ್ಕೆ ಅಧಿಕಾರಿಗಳನ್ನು ನೇಮಕ ಮಾಡ್ತಾರೆ. 5 ಮಹಾನಗರ ಪಾಲಿಕೆ ಗಡಿ ಗುರುತು ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ಬೆಂಗಳೂರು ಕೇಂದ್ರ, ಬೆಂಗಳೂರು ದಕ್ಷಿಣ ಮಹಾನಗರ ಪಾಲಿಕೆ, ಅದ್ರ ಜೊತೆಗೆ ಬೆಂಗಳೂರು ಉತ್ತರ ಹಾಗೂ ಬೆಂಗಳೂರು ಪಶ್ಚಿಮ ಅಂತ ಈಗ ಡಿವೈಡ್ ಮಾಡಿದ್ದಾರೆ. ಬೆಂಗಳೂರು ಪೂರ್ವ ಅಂತ ಈಗ ವಿಂಗಡಣೆ ಮಾಡಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಬೆಂಗಳೂರು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಮತ್ತು ಕೇಂದ್ರ. ಆಗಸ್ಟ್ 11ರಿಂದ ವಿಧಾನಮಂಡಲ ಅಧಿವೇಶನ ಆರಂಭ ಆಗುತ್ತೆ. ಅಧಿವೇಶನದಲ್ಲಿ 5 ಮಹಾನಗರ ಪಾಲಿಕೆ ವಿಚಾರಗಳ ಬಗ್ಗೆ ಚರ್ಚೆ ಮುನ್ನೆಲೆಗೆ ಬರುತ್ತೆ. ಮುಂಗಾರು ಅಧಿವೇಶನದಲ್ಲಿ ಬಿಲ್ ಪಾಸ್ಗೆ ಒಂದು ಕಡೆ ತಯಾರಿ ಮಾಡ್ತಾ ಇದ್ದಾರೆ. 5 ಮಹಾನಗರ ಪಾಲಿಕೆ ಮಾಡಿ ರಾಜ್ಯ ಸರ್ಕಾರ ಒಂದು ಕಡೆ ಅಸ್ತು ಅಂತ ಹೇಳಿದೆ. ಮತ್ತು ಇಲ್ಲಿ ಈ ಮಹಾನಗರ ಪಾಲಿಕೆ ಮಾಡಿದೆ. ಮಹಾನಗರ ಪಾಲಿಕೆಗೆ ಸಂಬಂಧಪಟ್ಟ ಹಾಗೆ ಒಂದೊಂದು ಪಾಲಿಕೆಗೆ ಒಬ್ಬೊಬ್ಬರನ್ನ ಆಯುಕ್ತರನ್ನು ಈಗ ನೇಮಕ ಮಾಡಬೇಕು. ಈಗಿರೋಂಥವ್ರು ಒಬ್ಬರೇ ಬೆಂಗಳೂರು ಮಹಾನಗರ ಪಾಲಿಕೆ ಆಯುಕ್ತರನ್ನು ಒಬ್ಬರು ಮಾಡಿದ್ದಾರೆ. ಇನ್ನು 5 ಪಾಲಿಕೆ ಮಾಡಿದರೆ 5ಕ್ಕೂ ಒಬ್ಬೊಬ್ಬರನ್ನ ಆಯುಕ್ತರನ್ನಾಗಿ ಮಾಡಬೇಕಾಗ್ತದೆ. ಆಮೇಲೆ ಸಿಬ್ಬಂದಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತಾರೆ. ಆಮೇಲೆ ಆಯಾ ಕ್ಷೇತ್ರದ ಜನಸಂಖ್ಯೆಗೆ ಅನುಗುಣವಾಗಿ ಒಂದೊಂದು ಪಾಲಿಕೆಗೆ ಎಷ್ಟೆಷ್ಟು ಜನಸಂಖ್ಯೆನ ನಿಯೋಗ ಮಾಡಬೇಕು, ಮತ್ತು ಈಗ ವಾರ್ಡ್ಗಳ ಸಂಖ್ಯೆ ಆದರೆ ಆ ವಾರ್ಡ್ಗಳನ್ನು ಯಾವ ರೀತಿಯಾಗಿ ಕನ್ಸಿಡರ್ ಮಾಡ್ತಾರೆ, ಎಷ್ಟು ವಾರ್ಡ್ಗಳಾಗ್ಬೋದು ಅನ್ನುವಂತಹ ಒಂದಿಷ್ಟು ಪ್ರಶ್ನೆಗಳು ಈಗ ಸರ್ಕಾರದ ಮುಂದಿದೆ. ಹಾಗಾಗಿ ಆಗಸ್ಟ್ 10ನೇ ತಾರೀಕು ಒಳಗಡೆ BBMP ಕಣ್ಮರೆಯಾಗಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಸ್ತಿತ್ವಕ್ಕೆ ಬರ್ತದೆ. ಇಷ್ಟು ದಿವಸ BBMP ಅಂತ ಕರಿತಾ ಇದ್ವಿ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತ ಕರಿತಾ ಇದ್ವಿ. ಇನ್ನು ಮುಂದೆ ಅದು ಗ್ರೇಟರ್ ಬೆಂಗಳೂರು ಅಥಾರಿಟಿ ಆಗುತ್ತೆ. ಅಂದರೆ BBMP ಕಣ್ಮರೆ ಆಗ್ತದೆ. ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿಯಾಗಿ ಮಾರ್ಪಾಡಾಗ್ತದೆ. ಅದರ ಕೇಂದ್ರ ಕಚೇರಿ ಕೂಡ ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿನೇ ಆಗುತ್ತೆ. ಹಾಗಾಗಿ ಒಂದಿಷ್ಟು ಆಡಳಿತಕ್ಕೆ ವೇಗವನ್ನು ಕೊಡಬೇಕು, ಜೊತೆಗೆ ಬೆಂಗಳೂರನ್ನು ಮತ್ತಷ್ಟು ಉತ್ತುಂಗದ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ತೆಗೆದುಕೊಂಡಿರುವಂಥ ಒಂದು ಪ್ಲ್ಯಾನು ಮತ್ತು DK ಶಿವಕುಮಾರ್ ಅವರ ಒಂದು ಕನಸು ಕೂಡ ಆಗಿದೆ. ತುಂಬ ದಿವಸದಿಂದ ಹೇಳ್ತಾ ಇದ್ರು ಗ್ರೇಟರ್ ಬೆಂಗಳೂರು ಅಥಾರಿಟಿಯನ್ನು ನಾವು ಮಾಡ್ತೀವಿ ಅಂತ.